ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸೋಲಾರ್ ಪವರ್ ಪ್ಯಾನೆಲ್ 500 ವಾಟ್ ಪೀಕ್ ಅನ್ನು ನೇರವಾಗಿ 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ ಅನ್ನು ಹೇಗೆ ಸ್ಥಾಪಿಸುವುದು ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ಗಾಗಿ ಸೋಲಾರ್ ಪವರ್ ಪ್ಯಾನೆಲ್ 500 ವ್ಯಾಟ್ ಪೀಕ್ ಅನ್ನು ಸ್ಥಾಪಿಸುತ್ತೀರಿ. 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ಗಾಗಿ ಅಪ್ಲಿಕೇಶನ್ ಸರ್ಕ್ಯೂಟ್ ಅನ್ನು ನಿರ್ಮಿಸುತ್ತೀರಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಇಕ್ವಿಪ್ಮೆಂಟ್ ಅಂಡ್ ಮಟೀರಿಯಲ್ಸ್ ಅನ್ನು ಸಂಗ್ರಹಿಸೋಣ. ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್, ಟ್ರೈನೀಸ್ ಟೂಲ್ ಕಿಟ್, ಸೋಲಾರ್ ಪಿವಿ ಪ್ಯಾನಲ್ 12 ವೋಲ್ಟ್ 500 ವ್ಯಾಟ್ ಪೀಕ್ ಜೊತೆಗೆ ಫ್ಯಾಬ್ರಿಕೇಟೆಡ್ ಪ್ಯಾನಲ್ ಸಪೋರ್ಟ್ ಫಿಟ್ಟಿಂಗ್ಸ್ಗಳು, ಸೋಲಾರ್ ಚಾರ್ಜ್ ಕಂಟ್ರೋಲ್ ಟೈಪ್ PWM, ಸಿಸ್ಟಮ್ ವೋಲ್ಟೇಜ್ 12 ರಿಂದ 24 ವೋಲ್ಟ್, ಗರಿಷ್ಠ ಔಟ್ಪುಟ್ ಕರೆಂಟ್ 50 ಆಂಪ್ಸ್, ಡಿಸಿ ಸರ್ಕ್ಯೂಟ್ ಬ್ರೇಕರ್ ಸಿಂಗಲ್ ಪೋಲ್ 12 ವೋಲ್ಟ್ 6 ಆಂಪ್ಸ್, ಕನೆಕ್ಟಿಂಗ್ ವೈರ್ಸ್ 1.5 ಸ್ಕ್ವೇರ್ ಮಿಲಿಮೀಟರ್, ಡಿಸಿ ಫ್ಯಾನ್ 12 ವೋಲ್ಟ್, ಬ್ರೇಕ್ ಬ್ರಾಕೆಟ್ಸ್ 28 ಇಂಚುಗಳು 6, ಕನೆಕ್ಟ್ ಬ್ರಾಕೆಟ್ಸ್ 28 ಇಂಚುಗಳು 6, ಸಪೋರ್ಟಿವ್ ಬ್ರಾಕೆಟ್ಸ್ 14.8 ಇಂಚುಗಳು, ಬೋಲ್ಟ್ ಮತ್ತು ನಟ್ಸ್ 8 ಮಿಲಿಮೀಟರ್. 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ಗಾಗಿ ಸೌರ ವಿದ್ಯುತ್ ಫಲಕ 500 ವ್ಯಾಪ್ ಅನ್ನು ಸ್ಥಾಪಿಸಲಾಗುತ್ತಿದೆ. ಸೋಲಾರ್ ಪ್ಯಾನೆಲ್ ಟೆರೆಸ್ನ ಮೇಲ್ಭಾಗಕ್ಕೆ ಎತ್ತುವುದು. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸೋಲಾರ್ ಪ್ಯಾನೆಲ್ ಟೆರೆಸ್ ಅನ್ನು ಎತ್ತುವುದು ಸಾಮಾನ್ಯವಾಗಿ ಕನಿಷ್ಠ 2 ಅಥವಾ 3 ಬಲಿಷ್ಠ ವ್ಯಕ್ತಿಗಳನ್ನು ಸುರಕ್ಷಿತವಾಗಿ ಮಾಡಲು ಅಗತ್ಯವಿದೆ. ಸೋಲಾರ್ ಪ್ಯಾನೆಲ್ ಸೂಕ್ಷ್ಮವಾಗಿ ಪರಿಗಣಿಸಿ ಮತ್ತು ಒರಟು ನಿರ್ವಹಣೆಯನ್ನ ತಪ್ಪಿಸಿ. ಅವು ಟೆಂಪರ್ಡ್ ಗ್ಲಾಸ್ನಿಂದ ಮಾಡಲ್ಪಟ್ಟಿದೆ. ಇದು ಅತಿಯಾದ ಬಲ ಅಥವಾ ಒತ್ತಡಕ್ಕೆ ಒಳಪಟ್ಟರೆ ಮುರಿಯಬಹುದು. ಎತ್ತುವ ಎಲ್ಲಾ ಜನರು ಕೈಗವಸುಗಳು, ಸುರಕ್ಷತಾ ಕನ್ನಡಕಗಳು, ಗಟ್ಟಿಯಾದ ಟೋಪಿಗಳು ಮತ್ತು ವಾಹಕವಲ್ಲದ ಪಾದರಕ್ಷೆಗಳನ್ನು ಒಳಗೊಂಡಂತೆ PPE ಧರಿಸಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಸೋಲಾರ್ ಪ್ಯಾನೆಲ್ ಅನ್ನು ಸ್ಟೆಪ್ ಕೆಳಭಾಗದಲ್ಲಿ ಇರಿಸಿ ಇದನ್ನು ಸ್ಟೆಪ್ಗಳಿಗೆ ಪೊಸಿಷನ್ ಆಗಿ ಜೋಡಿಸಿ. ಇದು ಎತ್ತುವ ಆಪರೇಷನ್ ಸಮಯದಲ್ಲಿ ಅದು ಸ್ಟೇಬಲ್ ಮತ್ತು ರೋಲ್ ಅಥವಾ ಸ್ಲೈಡ್ ಆಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಯಾವುದೇ ಶಾರ್ಪ್ ಎಡ್ಜಸ್ಗಳು ಅಥವಾ ಪ್ರೊಟ್ರೂಡಿಂಗ್ ಪಾರ್ಟ್ಸ್ ಸೌರ ಫಲಕವನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಸೋಲಾರ್ ಪ್ಯಾನೆಲ್ ಸ್ಟ್ಯಾಂಡ್ಗಾಗಿ ಸ್ಥಳವನ್ನು ಆರಿಸಿ. ಅದು ದಿನವಿಡೀ ಸಾಕಷ್ಟು ಸೂರ್ಯನ ಬೆಳಕನ್ನ ಪಡೆಯುತ್ತದೆ ಮತ್ತು ನೆರಳು ಅಡೆತಡೆಗಳಿಂದ ಮುಕ್ತವಾಗಿದೆ. ಸೋಲಾರ್ ಪ್ಯಾನೆಲ್ ಸೂರ್ಯನ ಬೆಳಕನ್ನ ಶಕ್ತಿಯಾಗಿ ಪರಿವರ್ತಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುತ್ತದೆ. ಸೌರ ಫಲಕದ ಸ್ಟ್ಯಾಂಡ್ ಅನ್ನು ಸೂರ್ಯನ ಬೆಳಕನ್ನು ಹೊಂದಿರುವ ಪ್ರದೇಶದಲ್ಲಿ ಇರಿಸುವುದರಿಂದ ಪ್ಯಾನೆಲ್ಗಳು ಗರಿಷ್ಠ ಸೂರ್ಯನ ಮಾನ್ಯತೆಯನ್ನು ಪಡೆಯುತ್ತವೆ ಎಂದು ಖಚಿತಪಡಿಸುತ್ತದೆ. ಇದು ಹೆಚ್ಚು ವಿದ್ಯುತ್ ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ. ಸೋಲಾರ್ ಪ್ಯಾನೆಲ್ ಸ್ಟ್ಯಾಂಡ್ನೊಂದಿಗೆ ಇರಿಸಿ. ಚೌಕಟ್ಟಿನ ಮೇಲೆ ಜೋಡಿಸುವ ಹೋಲ್ಗಳೊಂದಿಗೆ ಅದನ್ನು ಜೋಡಿಸಿ ಫಲಕವನ್ನು ಇರಿಸಿ. ಇದರಿಂದ ಅದು ಗರಿಷ್ಠ ಸೂರ್ಯನ ಬೆಳಕನ್ನು ಪಡೆಯುತ್ತದೆ. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಇನ್ಸ್ಟಾಲೇಷನ್ ಸಮಯದಲ್ಲಿ ಟರ್ಮಿನಲ್ಗಳೊಂದಿಗೆ ನೇರ ಸಂಪರ್ಕವು ಎಲೆಕ್ಟ್ರಿಕಲ್ ಶಾಕ್ ಅಥವಾ ಬರ್ನ್ಸ್ಗಾಗಿ ವಿಶೇಷ ಪ್ಯಾನೆಲ್ಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡರೆ ಮತ್ತು ವಿದ್ಯುತ್ ಉತ್ಪಾದಿಸಿದರೆ. ಸೌರ ಫಲಕವನ್ನು ಆರೋಹಿಸಲು ಅಗತ್ಯವಾದ ನಟ್ಸ್ಗಳು, ಬೋಲ್ಟ್ಸ್ಗಳು, ವಾಷರ್ಗಳು ಮತ್ತು ಇತರ ಯಾವುದೇ ಹಾರ್ಡ್ವೇರ್ಗಳನ್ನು ಸಂಗ್ರಹಿಸಿ. ಫಲಕದ ಕೆಳಭಾಗದಿಂದ ಪ್ರಾರಂಭಿಸಿ. ಸೌರ ಫಲಕದ ಮೇಲೆ ಜೋಡಿಸುವ ರಂಧ್ರಗಳ ಮೂಲಕ ಬೋಲ್ಟ್ಗಳನ್ನು ಸೇರಿಸಿ. ಒತ್ತಡವನ್ನು ಸಮವಾಗಿ ವಿತರಿಸಲು ಬೋಲ್ಟ್ಗಳ ಮೇಲೆ ತೊಳೆಯುವವರನ್ನ ಇರಿಸಿ. ಆರೋಹಿಸುವ ರಂಧ್ರಗಳ ಮೂಲಕ ಬೋಲ್ಟ್ಗಳನ್ನು ಸೇರಿಸಿದ ನಂತರ ಸೂಕ್ತವಾದ ಸ್ಪ್ಯಾನರ್ ಗಾತ್ರವನ್ನು ಬಳಸಿಕೊಂಡು ತೆರೆದ ಥ್ರೆಡ್ಗಳ ಮೇಲೆ ಬೀಜಗಳನ್ನು ಬಿಗಿಗೊಳಿಸುವ ಮೂಲಕ ಅವುಗಳನ್ನು ಸ್ಥಳದಲ್ಲಿ ಭದ್ರಪಡಿಸಿ. ಸೌರ ಫಲಕದ ಮೇಲೆ ಪ್ರತಿ ಆರೋಹಿಸುವಾಗ ರಂಧ್ರದ ಪ್ರಕ್ರಿಯೆಯನ್ನ ಪುನರಾವರ್ತಿಸಿ. ಎಲ್ಲಾ ಬೋಲ್ಟ್ಗಳನ್ನು ಸುರಕ್ಷಿತವಾಗಿ ನಟ್ಗಳು ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಫಲಕದ ಮೇಲೆ ಅಸಮ ಒತ್ತಡವನ್ನು ತಡೆಗಟ್ಟಲು ಬೀಜಗಳನ್ನು ಸಮವಾಗಿ ಬಿಗಿಗೊಳಿಸಿ. ಟಿಲ್ಟ್ ಕೋನಗಳನ್ನು ಹೊಂದಿಸಿ ಮತ್ತು ಗರಿಷ್ಠ ಸೂರ್ಯನ ಬೆಳಕನ್ನು ಸ್ವೀಕರಿಸಲು ನಿಮ್ಮ ಸ್ಥಳವನ್ನು ಆಧರಿಸಿ ಸೂರ್ಯನ ಬೆಳಕನ್ನು ಅತ್ಯುತ್ತಮವಾಗಿಸಲು ಸೌರ ಫಲಕದ ಟಿಲ್ಟ್ ಕೋನವನ್ನು ಹೊಂದಿಸಿ. ಈಗ ಸೌರ ಫಲಕದ ತೆರೆದ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಅಳೆಯುವುದು ಹೇಗೆ ಎಂದು ನೋಡೋಣ. ನೀವು ಸೌರ ಫಲಕದ ವೋಲ್ಟೇಜ್ ಅನ್ನು ಅಳೆಯುತ್ತಿರುವಾಗ
ನೀವು ಸಾಮಾನ್ಯವಾಗಿ ಮಲ್ಟಿಮೀಟರ್ ಅನ್ನು ಸಮಾನಾಂತರವಾಗಿ ಸಂಪರ್ಕಿಸುತ್ತೀರಿ. ಇದರ ಅರ್ಥ ನೀವು ಮಲ್ಟಿಮೀಟರ್ ಪಾಸಿಟಿವ್ ಟರ್ಮಿನಲ್ ಅನ್ನು ಸೌರ ಫಲಕದ ಪಾಸಿಟಿವ್ ಟರ್ಮಿನಲ್ ಮತ್ತು ಮಲ್ಟಿಮೀಟರ್ನ ನೆಗೆಟಿವ್ ಟರ್ಮಿನಲ್ ಅನ್ನು ಸೌರ ಫಲಕದ ನೆಗೆಟಿವ್ ಟರ್ಮಿನಲ್ಗೆ ಸಂಪರ್ಕಿಸುತ್ತೀರಿ. ಡಿಸಿ ವೋಲ್ಟೇಜ್ ಮೆಜರ್ಮೆಂಟ್ ರೇಂಜ್ ಮಲ್ಟಿಮೀಟರ್ ಅನ್ನು 20 ವೋಲ್ಟ್ಗಳ ಅಂದಾಜು ವೋಲ್ಟೇಜ್ಗಳೊಂದಿಗೆ ಹೊಂದಿಸಿ. ಸೌರ ಫಲಕದಲ್ಲಿ ಪಾಸಿಟಿವ್ ಟರ್ಮಿನಲ್ಗಳು ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ಗುರುತಿಸಿ. ಸೌರ ಫಲಕಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ಸೂಚಿಸುವ ಲೇಬಲ್ಗಳೊಂದಿಗೆ ಬರುತ್ತವೆ. ಟರ್ಮಿನಲ್ಗಳ ಬಳಿ ಅಥವಾ ಫಲಕದ ಹಿಂಭಾಗದಲ್ಲಿ ಈ ಲೇಬಲ್ಗಳನ್ನು ನೋಡಿ. ಮಲ್ಟಿಮೀಟರ್ನ ಕಪ್ಪು ಪ್ರೋಬ್ ಸೌರ ಫಲಕದ ನೆಗೆಟಿವ್ ಟರ್ಮಿನಲ್ನಲ್ಲಿ ಇರಿಸಿ. ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಸೌರ ಫಲಕದ ಪಾಸಿಟಿವ್ ಟರ್ಮಿನಲ್ನಲ್ಲಿ ಇರಿಸಿ. ಶೋಧಕಗಳು ಪೂರ್ಣಗೊಂಡ ನಂತರ ಮಲ್ಟಿಮೀಟರ್ನ ಸೌರ ಫಲಕದ ವೋಲ್ಟೇಜ್ ಔಟ್ಪುಟ್ ಪ್ರದರ್ಶನವನ್ನು ಖಾತ್ರಿಗೊಳಿಸಿ. 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ಗಾಗಿ ಅಪ್ಲಿಕೇಶನ್ ಸರ್ಕ್ಯೂಟ್ ಅನ್ನು ನಿರ್ಮಿಸುವುದು. ಸೌರ ಫಲಕಗಳ ಮೇಲಿನ ಟರ್ಮಿನಲ್ಗಳನ್ನು ಗುರುತಿಸಿ. ಟರ್ಮಿನಲ್ಗಳ ಬಳಿ ಯಾವುದೇ ಲೇಬಲ್ಗಳು ಅಥವಾ ಗುರುತುಗಳಿಗಾಗಿ ನೋಡಿ. ಅವುಗಳನ್ನು ಬ್ಯಾಟರಿಯಂತೆ ಬ್ಯಾಟ್ ಸೌರ ಫಲಕಗಳ ಪಿವಿ ಲೋಡ್ ಆಗಿ ಮಾಡಿ ಅಥವಾ ಇದೇ ರೀತಿಯ ವಿವರಣೆಗಳು ಎಂದು ಲೇಬಲ್ ಮಾಡಬಹುದು. ಚಾರ್ಜ್ ನಿಯಂತ್ರಕದಲ್ಲಿ ಸೌರ ಫಲಕ, ಬ್ಯಾಟರಿ ಮತ್ತು ಲೋಡ್ ಸರಿಯಾದ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ಸಾಮಾನ್ಯವಾಗಿ ಲೇಬಲ್ ಮಾಡಲಾಗುತ್ತದೆ ಅಥವಾ ಸೂಚಿಸಲಾಗುತ್ತದೆ. ನೆಗೆಟಿವ್ ಟರ್ಮಿನಲ್ ಅನ್ನು ಸಂಪರ್ಕಿಸಲು ಕಪ್ಪು ಬಣ್ಣದ ತಂತಿಗಳನ್ನು ಬಳಸಿ ಮತ್ತು ಸುಲಭವಾಗಿ ಗುರುತಿಸಲು ಪಾಸಿಟಿವ್ ಟರ್ಮಿನಲ್ ಅನ್ನು ಸಂಪರ್ಕಿಸಲು ಕೆಂಪು ಬಣ್ಣದ ತಂತಿಗಳನ್ನು ಕಲರ್ ವೈರ್ಸ್ ಅನ್ನು ಬಳಸಿ. ವೈರ್ ಸ್ಟ್ರಿಪ್ಪರ್ ಬಳಸಿ ಅರ್ಧ ಇಂಚಿನವರೆಗೆ ತಂತಿ ನಿರೋಧನವನ್ನು ಸ್ಟ್ರಿಪ್ ಮಾಡಿ. ನಿರೋಧನಕ್ಕೆ ಒತ್ತಡವನ್ನು ಅನ್ವಯಿಸಲು ತಂತಿ ಸ್ಟ್ರಿಪ್ಪರ್ ಹಿಡಿಕೆಗಳನ್ನು ಹಿಸುಕು ಹಾಕಿ. ವೈರ್ ಸ್ಟ್ರಿಪ್ಪರ್ ಕತ್ತರಿಸುವ ಅಂಚು ಕೆಂಪು ಮತ್ತು ಕಪ್ಪು ತಂತಿಗಳಿಗೆ ಆಧಾರವಾಗಿರುವ ವಾಹಕವನ್ನು ಹಾನಿಯಾಗದಂತೆ ನಿರೋಧನದ ಮೂಲಕ ಸ್ಲೈಸ್ ಮಾಡುತ್ತದೆ. ಚಾರ್ಜ್ ನಿಯಂತ್ರಣದಲ್ಲಿರುವ ಸೌರ ಟರ್ಮಿನಲ್ಗಳನ್ನು ಗುರುತಿಸಿ. ಸೋಲಾರ್ ಪ್ಯಾನೆಲ್ನಿಂದ ಪಾಸಿಟಿವ್ ತಂತಿಯನ್ನು ಚಾರ್ಜ್ ನಿಯಂತ್ರಕದಲ್ಲಿನ ಪಾಸಿಟಿವ್ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಅಂತೆಯೇ ಸೋಲಾರ್ ಪ್ಯಾನೆಲ್ನಿಂದ ನೆಗೆಟಿವ್ ತಂತಿಯನ್ನು ಚಾರ್ಜ್ ನಿಯಂತ್ರಕದಲ್ಲಿನ ನೆಗೆಟಿವ್ ಟರ್ಮಿನಲ್ಗೆ ಸಂಪರ್ಕಿಸಿ. ಒಮ್ಮೆ ಸೌರ ಫಲಕವನ್ನು ಚಾರ್ಜ್ ನಿಯಂತ್ರಣಕ್ಕೆ ಸಂಪರ್ಕಿಸಿದರೆ ಅದು ಸೌರ ಫಲಕದ ಔಟ್ಪುಟ್ ವೋಲ್ಟೇಜ್ ಅನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅದನ್ನು ಪ್ರದರ್ಶಿಸುತ್ತದೆ. ಡಿಸಿ ಲೋಡ್ಗಳನ್ನು ಸಂಪರ್ಕಿಸಲು ಗೊತ್ತುಪಡಿಸಿದ ಚಾರ್ಜ್ ಕಂಟ್ರೋಲರ್ನಲ್ಲಿ ಟರ್ಮಿನಲ್ಗಳನ್ನು ಗುರುತಿಸಿ. ಈ ಟರ್ಮಿನಲ್ಗಳನ್ನು ಸಾಮಾನ್ಯವಾಗಿ ಲೋಡ್ ಅಥವಾ ಡಿಸಿ ಲೋಡ್ ಎಂದು ಲೇಬಲ್ ಮಾಡಲಾಗುತ್ತದೆ. 12 ವೋಲ್ಟ್ ಡಿಸಿ ಫ್ಯಾನ್ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ಗುರುತಿಸಿ. ಫ್ಯಾನ್ನ ನೆಗೆಟಿವ್ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ನಂತರ ಡಿಸಿ ಬ್ರೇಕರ್ ಮೂಲಕ ನಿಗದಿಪಡಿಸಿದ ಟರ್ಮಿನಲ್ಗೆ ಡಿಸಿ ಬ್ರೇಕರ್ ಮೂಲಕ ಫ್ಯಾನ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ಚಾರ್ಜ್ ಕಂಟ್ರೋಲರ್ನ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಬ್ರೇಕರ್ ಅನ್ನು ಆನ್ ಮಾಡಿ ಮತ್ತು ಫ್ಯಾನ್ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಚಾರ್ಜ್ ನಿಯಂತ್ರಕ ಪ್ರದರ್ಶನದಲ್ಲಿ ಫ್ಯಾನ್ಗೆ ಸೌರ ಫಲಕದ ವೋಲ್ಟೇಜ್ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ಮೇಲ್ವಿಚಾರಣೆ ಮಾಡಿ. ಹೀಗಾಗಿ ನಾವು ಹೊಂದಿದ್ದೇವೆ 12 ವೋಲ್ಟ್ ಡಿಸಿ ಅಪ್ಲಿಕೇಶನ್ ಸೌರ ವಿದ್ಯುತ್ ಫಲಕ 500 ವಾಟ್ ಪೀಕ್ ಅನ್ನು ಸ್ಥಾಪಿಸಲಾಗಿದೆ.
12 ವೋಲ್ಟ್ DC ಅಪ್ಲಿಕೇಶನ್ಗಾಗಿ ಅಪ್ಲಿಕೇಶನ್ ಸರ್ಕ್ಯೂಟ್ಸ್ ಅನ್ನು ನಿರ್ಮಿಸಲಾಗಿದೆ. ಇದು ಈ ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.